ಇದನ್ನು ನೋಡುವಾಗಲೇ ನಿಮಗೆ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ಎಸ್, ಇದು ಚಿಕನ್ ಗೀ ರೋಸ್ಟ್. ಇದನ್ನು ತಿನ್ನಲಿಕ್ಕೆ ರೆಸ್ಟೋರೆಂಟ್ವರೆಗೆ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಅಷ್ಟೇ ಟೇಸ್ಟಿಯಾಗಿ ಈಸಿಯಾಗಿ ನಾವು ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ವೆಲ್ಕಮ್ ಟು ಅಕ್ಷತಾ ಸಾಲಿಯಾನ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಕೆಂಪು ಮೆಣಸು ತಗೊಂಡಿದ್ದೇನೆ. ಖಾರ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಯೂಸ್ ಮಾಡಿ. ನಾನು ಖಾರ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡಿ. ಇನ್ನೊಂದು ಸೈಡಲ್ಲಿ ನಾನು ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್, ಆಮೇಲೆ ಸಾಲ್ಟ್, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ನಿಮಗೆ ಬೇಕಿದ್ದರೆ ಕರ್ಡ್ ಯೂಸ್ ಮಾಡ್ಬೋದು, ನಾನು ಹಾಕಲಿಲ್ಲ. ಕರ್ಡ್ ಯೂಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಾಗ್ತದೆ. ಇವಾಗ ಮಸಾಲ ರೆಡಿ ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಅದನ್ನು ನೋಡಿಕೊಂಡು ಯೂಸ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ಗರಂ ಮಸಾಲ, 1 ಚಕ್ಕೆ, ಆಮೇಲೆ 1 ಏಲಕ್ಕಿ, ಆಮೇಲೆ 4 ಲವಂಗ ತಗೊಂಡಿದ್ದೇನೆ. ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಮೆಂತೆ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮೆಂತೆ ಫ್ರೈ ಆದಾಗ ಸ್ಮೆಲ್ ಬರ್ತದಲ್ಲ, ಆ ಥರ ಒಳ್ಳೆ ಸ್ಮೆಲ್ ಬರಬೇಕು, ಅಲ್ಲಿ ತನಕ ರೋಸ್ಟ್ ಮಾಡಬೇಕು ಚೆನ್ನಾಗಿ. ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಆಮೇಲೆ ನಾವು ನೆನೆಸಿಟ್ಟಿದ್ವಲ್ಲ ಮೆಣಸು, ಅದನ್ನು ಹಾಕಬೇಕು. ಆಮೇಲೆ 1 ಲಿಂಬೆ ಗಾತ್ರದಷ್ಟು ಹುಳಿ ಅದನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಇಷ್ಟು ನೈಸ್ ಆದರೆ ಸಾಕು. ಇವಾಗ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಬಿಸಿ ಆದ ನಂತರ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕ್ತಾ ಇದ್ದೇನೆ. ಗೀ ಬಿಸಿ ಆದ ನಂತರ ಅದಕ್ಕೆ ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೇನೆ. ಆಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದ ಚಿಕನನ್ನು ಹಾಕಬೇಕು. ಇದು ಗೀಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆಯಿತಾ. ನೀವು ಫ್ಲೇಮ್ ಜಾಸ್ತಿ ಇಟ್ಟು ಇದನ್ನು ಫ್ರೈ ಮಾಡಿ, ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿ. ಇವಾಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ತುಪ್ಪದಲ್ಲಿ ನಾವು ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಮಸಾಲಾನ ಹಾಕಬೇಕು. ಇವಾಗ ಇದು ತುಪ್ಪದಲ್ಲಿ ಒಳ್ಳೆ ರೀತಿ ಫ್ರೈ ಆಗಬೇಕು, ಆಯಿತಾ. ಸಾಲ್ಟ್ ಆಲ್ರೆಡಿ ಯೂಸ್ ಮಾಡಿದ್ದೀರಾ, ಕಮ್ಮಿ ಆಗಿದ್ದರೆ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಿ. ಇದು ತುಪ್ಪ ಎಲ್ಲ ಸೈಡಲ್ಲಿ ಬಿಡಬೇಕು, ಅಷ್ಟು ಒಳ್ಳೆ ಫ್ರೈ ಆಗಬೇಕು. ಇವಾಗ ಇದು ನೀವಿವಾಗ ನೋಡ್ಬೋದು ತುಪ್ಪ ಎಲ್ಲ ಯಾವ ರೀತಿ ಬಿಡ್ತಾ ಇದೆ ಅಂತ. ಸೊ ಇದೇ ಥರ ಇನ್ನೂ ಕೂಡ ಫ್ರೈ ಆಗಲಿಕ್ಕಿದೆ. ಇದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ನೋಡಿ, ಇವಾಗ ಇನ್ನೂ ಸ್ವಲ್ಪ ಡ್ರೈ ಆಗ್ತಾ ಬಂತು. ಕೆಲವರು ಇಷ್ಟಕ್ಕೆ ಮಾಡ್ತಾರೆ, ಬಟ್ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಡ್ರೈ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಚೆನ್ನಾಗಾಗುತ್ತೆ ಇದು. ತುಂಬ ಡ್ರೈ ಆಗಿ ಫುಲ್ಲು ತುಪ್ಪ ಎಲ್ಲ ಇನ್ನು ಬಿಡ್ತಾ ಬರ್ತದೆ, ತುಂಬ ಚೆನ್ನಾಗಾಗ್ತದೆ. ನೋಡಿ, ಇವಾಗ ಕಂಪ್ಲೀಟಾಗಿ ಡ್ರೈ ಆಯಿತು, ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಟಿದೆ, ನೀವು ನೋಡ್ಬೋದು. ಇಷ್ಟು ಆದರೆ ಸಾಕು. ಇಷ್ಟಾದ ನಂತರ ಗ್ಯಾಸ್ ಆಫ್ ಮಾಡಿ. ತುಂಬ ಒಳ್ಳೆಯದಾಗ್ತದೆ ಈ ಚಿಕನ್ ಗೀ ರೋಸ್ಟ್ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸಿಂಪಲ್ ಇದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಮಾಡದೆ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.